ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮಾತೃಕಾ ಸಂಧಿಯಲ್ಲಿ ಒಂದಿಷ್ಟು ದೇಹದ ಅಂಗಾಂಗಗಳಲ್ಲಿ ಏನೇನು ದೇವರ ಸನ್ನಿಧಾನ ಇರುತ್ತೆ ಅದನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮಾತೃಕಾ ಸಂಧಿ ವಿಶೇಷ ಏನು ಅಂದರೆ, ಈ ಪದ್ಯಗಳನ್ನು ನಾವು ಯಾವಾಗಲೂ ಚಿಂತನೆಗೆ ಮಾಡಲಿಕ್ಕೆ ಬಹಳ ಅನುಕೂಲವಾದದ್ದು. ದೇಹದ ಅಂಗಾಂಗಗಳು ಯಾವುದು, ಇಂದ್ರಿಯಗಳು, ಕೈ ಕಾಲು, ಅಲ್ಲಿ ಏನೇನು ದೇವರ ರೂಪ ಇದೆ ಅವೆಲ್ಲವನ್ನು ಹೇಳ್ತಾ, ನಮ್ಮ ಮೈ ರೋಮದಲ್ಲಿರುವ ಕೂದಲಿನಲ್ಲಿ ಯಾವ್ಯಾವ ದೇವರ ರೂಪ ಇದೆ ಅಂತೆಲ್ಲ ಹೇಳ್ತಾ ಬರ್ತಾರೆ. ರೋಮಗಳಲ್ಲಿ ವಸಂತ ತ್ರಿಕ ಕುದ್ಧಾಮ ಮುಖದೊಳಗಗ್ನಿ ಭಾರ್ಗವ ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು ಈ ಮನದೊಳಿಹ ವಿಷ್ಣು ಶಿಖದಳು ಮಾ ಮಹೇಶ್ವರ ನಾರಸಿಂಹ ಸ್ವಾಮಿ ತನ್ನನು ದಿನದಿ ನೆನೆವರಪ ಮೃತ್ಯು ಪರಿಹರಿಪ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ, ಮೈ ಕೂದಲಿರ್ತದೆ. ಕೂದಲು ನೋಡಲಿಕ್ಕೆ ಚಂದ, ಸೌಂದರ್ಯಕ್ಕೆ ಅಂಗ ಅಂತ ಪರಿಗಣನೆ ಮಾಡ್ತಾರೆ. ಕೂದಲು ಚೆನ್ನಾಗಿ ಕಾಣ್ತದೆ ಯಾಕೆ ಅಂದರೆ, ಆ ಕೂದಲಿನಲ್ಲಿ ವಸಂತ ಅಂತ ಒಬ್ಬ ದೇವತೆ ಇದ್ದಾನೆ. ಅವನು ವಸಂತ ಋತುಗೆ ಅಭಿಮಾನಿ, ಅವನಿಗೆ ವಸಂತ ಅಂತ ಹೆಸರು. ವಸಂತನ ಒಳಗೆ ಪರಮಾತ್ಮನ ರೂಪ ಇದೆ. ಅದು ತ್ರಿಕಕುದ್ಧಾಮ ಎಂಬ ರೂಪದಿಂದ ಪರಮಾತ್ಮ ಇದ್ದಾನೆ. ಮುಖದಲ್ಲಿ ಅಗ್ನಿ ಭಾರ್ಗವ, ಬಾಯಿಯಲ್ಲಿ ಅಗ್ನಿ ಇರ್ತಾನೆ. ಅಗ್ನಿಯ ಒಳಗೆ ಪರಶುರಾಮ ದೇವರಿದ್ದಾರೆ. ಹಾಗಾಗಿಯೇ ಮಾತಾಡುವಾಗ ಬಹಳ ಎಚ್ಚರಿಕೆಯಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅಗ್ನಿ ಏನು ಮಾಡುತ್ತೆ, ಎಲ್ಲವನ್ನು ಸುಟ್ಟು ಹಾಕುತ್ತೆ. ಅದರಿಂದ ಮಾತು ಒಳ್ಳೆಯ ಮಾತಾಡಿದ್ರೂ ಕೂಡ ತೊಂದರೆ ಇಲ್ಲ. ಕೆಟ್ಟು ಮಾತು ಮಿತಿ ಮೀರಿತು ಅಂದರೆ ಏನು ಬೇಕಾದರೂ ಅಪಾಯ ಆಗಬಹುದು. ಯುದ್ಧ ಅಥವಾ ಒಬ್ಬನ ಸಾವು, ಮರಣ, ಏನು ಬೇಕಾದರೂ ಮಾತಿನಿಂದ ಆಗಬಹುದಾದರೆ. ಯಾಕೆಂದರೆ ಮಾತಿನಲ್ಲಿ ಅಗ್ನಿ ಸನ್ನಿಧಾನ ಇದೆ. ಅಗ್ನಿಯ ಒಳಗೆ ಪರಶುರಾಮನಿದ್ದಾನೆ. ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು ಅಂತ. ನಮ್ಮ ದೇಹದ ಮತ್ತೊಂದು ಪ್ರಮುಖವಾದ ಅಂಗ ಅಂದರೆ ಅದು ಶಿರಸ್ಸು, ಉತ್ತಮ ಅಂಗ ಅಂತ ಕರೀತಾರೆ. ಮೇಲೆ ಇದೆ ಇಡೀ ಭಾಗ. ಅಲ್ಲಿ ಯಾರಿದ್ದಾರೆ ಅಂದರೆ ತಾಮರಸ ಭವ, ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರ ಒಳಗೆ ವಾಸುದೇವ ಇದ್ದಾನೆ. ಎಲ್ಲ ಕಡೆ ಒಂದು ದೇವತೆಗಳ ರೂಪ, ದೇವತೆಗಳ ಒಳಗಿದ್ದು ಪರಮಾತ್ಮ ಅಲ್ಲಿರ್ತಾನೆ ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಬ್ರಹ್ಮದೇವರಿಗೆ ತಾಮರಸ ಭವ ಅಂತ ಯಾಕೆ ಹೆಸರು ಅಂತಂದರೆ, ತಾಮರಸ ಅಂದರೆ ಕಮಲ, ಕಮಲದಿಂದ ಹುಟ್ಟಿ ಬಂದವರು. ಆದ್ದರಿಂದ ಬ್ರಹ್ಮದೇವರು ತಾಮರಸ ಭವ. ಬ್ರಹ್ಮದೇವರು ಶಿರಸ್ಸಿನ ಒಳಗಿರ್ತಾರೆ. ಅಲ್ಲಿ ವಾಸುದೇವ ಇದ್ದಾನೆ. ಈ ಮನದೊಳು ವಿಷ್ಣು ಇಹ. ಮನಸ್ಸು ಅಂದರೆ, ಮನಸ್ಸಿನಲ್ಲಿ ಅನೇಕ ಪ್ರಭೇದಗಳಿದೆ. ಒಂದು ಹೀಗೋ ಹಾಗೋ ಅಂತ ಹೇಳಿ ನಿರ್ಣಯ ಮಾಡಲಾಗದ ಸ್ಥಿತಿ ಉಂಟಾದರೆ ಅದು ಮನಸ್ಸಿನ ಕೆಲಸ. ಹೀಗೆ ಮಾಡಬೇಕು ಅಂತ ತೀರ್ಮಾನ ಆದರೆ ಅದು ಬುದ್ಧಿಯ ಕೆಲಸ. ಅಂದರೆ ಮನಸ್ಸಿನ ಪ್ರಭೇದ. ಈ ಹಸುವಿನಲ್ಲೇ ಗಿರ್ತಳಿ, ಹೀಗೆ ಮಲ್ನಾಡ ಗಿಡ್ಡ ಅಂತೆಲ್ಲ ಅನೇಕ ಒಂದು ಭೇದಗಳಿರುವಂತೆ ಮನಸ್ಸಿನಲ್ಲೇ ಅನೇಕ ಪ್ರಭೇದಗಳಿದೆ. ಮನಸ್ಸು, ಬುದ್ಧಿ, ಅಹಂಕಾರ ಅಂತೆಲ್ಲ. ಮನಸ್ಸು ಅಂದರೆ ಹೀಗೋ ಹಾಗೋ ಅಂತ ಗೊಂದಲ, ಒಂದು ಕೆಲಸ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ ಗೊಂದಲ ಉಂಟಾಗೋದು ಮನಸ್ಸಿನಿಂದ. ಹೀಗೆ ಮಾಡಬೇಕು ಅನ್ನುವ ತೀರ್ಮಾನ ಉಂಟಾಗೋದು ಮನಸ್ಸಿನ ಇನ್ನೊಂದು ಪ್ರಭೇದವಾದ ಬುದ್ಧಿಯಿಂದ. ಅದರಿಂದ ಈ ಮನದೊಳು ಅಂದರೆ ಬುದ್ಧಿಯಲ್ಲಿ ವಿಷ್ಣು ಇಹ, ಪರಮಾತ್ಮ ಇದ್ದಾನೆ. ಶಿಖದೊಳು ಉಮಾಮಹೇಶ್ವರ ನಾರಸಿಂಹಸ್ವಾಮಿ, ಶಿಖಾಧಾರಣೆ ಮಾಡಬೇಕು ಅಂತ ಹೇಳ್ತೀವಿ ಪುರುಷರು. ಶಿಖೆಯಲ್ಲಿ ಪಾರ್ವತಿ ಸಹಿತರಾದ ರುದ್ರದೇವರಿದ್ದಾರೆ. ರುದ್ರದೇವರ ಒಳಗೆ ತಾನು ನರಸಿಂಹ ಇದ್ದಾನೆ. ಅದರಿಂದ ನರಸಿಂಹನ ಚಿಂತನೆಯನ್ನು ದಾಸರು ಮೊದಲಿಗೆ ಮಂಗಲಾಚರಣೆ ಸಂಧಿಯಲ್ಲೂ ನರಸಿಂಹನ ಸ್ಮರಣೆ ಮಾಡಿದರು. ಅಂದರೆ ನರಸಿಂಹನ ಸ್ಮರಣೆ ಯಾವಾಗಲೂ ಎಲ್ಲ ಕಡೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಶಿಖಾ ಒಳಗೆ ಪಾರ್ವತಿ ಸಹಿತರಾದ ರುದ್ರದೇವರಿದ್ದಾರೆ. ರುದ್ರದೇವರ ಒಳಗೆ ಪರಮಾತ್ಮ ನರಸಿಂಹ ರೂಪದಿಂದಿದ್ದಾನೆ. ಹೀಗೆ
ಅವನ ಸ್ಮರಣೆ ಹೇಗೆ ಮಾಡಬೇಕು ಅಂದರೆ ಅನುದಿನದಿ ನೆನೆವರ. ಪ್ರತಿದಿನ ಯಾರು ಎಲ್ಲ ಕಡೆ ಪರಮಾತ್ಮ ನರಸಿಂಹ ರೂಪದಿಂದಿದ್ದಾನೆ ಅಂತ ಚಿಂತನೆ ಮಾಡ್ತಾರೋ ಆವಾಗ ಅಪಮೃತ್ಯು ಪರಿಹರಿಪ. ನರಸಿಂಹನ ಚಿಂತನೆ ಮಾಡೋದರ ಫಲಶ್ರುತಿ ಏನು ಅಂದರೆ ಅಪಮೃತ್ಯು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟು ಆಯುಷ್ಯ ಇದೆಯೋ ಅಷ್ಟು ಬದುಕದೇನೆ ಮಧ್ಯದಲ್ಲಿ ಪ್ರಾಣ ಹೋಯಿತು ಅಂದರೆ ಅದನ್ನು ಅಪಮೃತ್ಯು ಅಂತ ಗಣನೆ ಮಾಡ್ತಾರೆ. ಅದರಿಂದ ಆ ಅಪಮೃತ್ಯು ಪರಿಹಾರ ಆಗ್ತದೆ ಅಂತ ನಾವು ಗಮನಿಸಬೇಕು. ಇಷ್ಟು ಈ ಪದ್ಯದ ಅಭಿಪ್ರಾಯ. ಇಲ್ಲಿ ಒಂದೇ ಒಂದು ಶಬ್ದ ಇದೆ, ತ್ರಿಕಕುಧಾಮ ಅಂತ, ದೇವರ ರೂಪ. ಅದರ ಅಭಿಪ್ರಾಯ ಏನು ಅಂದರೆ ಪ್ರಶ್ನೋತ್ತರದಲ್ಲಿ ಸ್ಪಷ್ಟ ಆಗುತ್ತೆ. ಪ್ರಶ್ನೋತ್ತರ ಹೀಗಿದೆ: ರೋಮಗಳಲ್ಲಿ ಅಭಿಮಾನಿ ಯಾರು? ಅಭಿಮಾನಿ ಒಳಗಿರುವ ಅಂತರ್ಯಾಮಿ ರೂಪ ಯಾವುದು ಅಂತ ಪ್ರಶ್ನೆ. ರೋಮಗಳಿಗೆ ಅಭಿಮಾನಿ ಅಂದರೆ ವಸಂತ. ವಸಂತನ ಒಳಗಿರುವ ರೂಪ ಅಂದರೆ ತ್ರಿಕಕುಧಾಮ ಅಂತ ರೂಪ. ತ್ರಿಕಕುಧಾಮ ಅಂತ ಯಾಕೆ ಹೆಸರು ಅಂದರೆ 3 ಲೋಕವನ್ನು ತಾನು ಹೊತ್ತಿದ್ದಾನೆ, ಧರಿಸಿದ್ದಾನೆ. ಆದ್ದರಿಂದ ತ್ರಿಕಕುಧಾಮ. ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಲೋಕವನ್ನು ಧರಿಸಲಿಕ್ಕೆ ಒಂದೊಂದು ಲೋಕವನ್ನು ಒಂದೊಂದು ಶಿರಸ್ಸಿಂದ ಧರಿಸಿದ್ದಾನೆ. ಅದರಿಂದ 3 ತಲೆ ದೇವರಿಗುಂಟು ಅನ್ನೋ ಕಾರಣಕ್ಕೆ ತ್ರಿಕಕುಧಾಮ ಅಂತ ಹೆಸರು. ಇನ್ನು ಅಗ್ನಿ ಹಾಗೂ ಪರಶುರಾಮ ದೇವರು ಎಲ್ಲಿದ್ದಾರೆ ಅಂದರೆ ಬಾಯಿಯಲ್ಲಿದ್ದಾರೆ. ನಮ್ಮ ಶಿರಸ್ಸಿನಲ್ಲಿ ಶಿರಸ್ಸಿಗೆ ಅಭಿಮಾನಿ ಯಾರು? ಆ ದೇವತೆ ಒಳಗಿರೋ ರೂಪ ಯಾವುದು ಅಂದರೆ ಶಿರಸ್ಸಿಗೆ ಅಭಿಮಾನಿ ಬ್ರಹ್ಮದೇವರು. ಅವರ ಒಳಗಿನ ರೂಪ ಅಂದರೆ ವಾಸುದೇವ ರೂಪ. ಸರಿ, ಅಪಮೃತ್ಯು, ಅಕಾಲ ಮೃತ್ಯು ಅಂತ ಏನು ಹೇಳ್ತೇವೆ, ಇದನ್ನು ಯಾರು ಪರಿಹಾರ ಮಾಡ್ತಾರೆ ಅಂತಂದರೆ ರುದ್ರನ ಒಳಗಿರುವ ನರಸಿಂಹದೇವರು ಅಪಮೃತ್ಯು ಪರಿಹಾರ ಮಾಡ್ತಾರೆ. ಎಲ್ಲಿದ್ದಾರೆ ಅಂದರೆ ಶಿಖೆಯ ಒಳಗಿದ್ದಾರೆ ಅಂತ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದುವರೆದು ಕೆಲವು ಇನ್ನು ದೇಹದ ಉಳಿದ ಅಂಗಾಂಗದಲ್ಲಿ ಒಟ್ಟಾರೆ ಇರುವ ಪರಮಾತ್ಮನ ರೂಪ ಚಿಂತನೆ ಮಾಡ್ತಾರೆ. ಪ್ರತಿಯೊಂದು ಕಡೆಯಲ್ಲಿ ಇಂತಿಂಥ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಲಾಗದ ವ್ಯಕ್ತಿಗಳಿಗೆ ಒಂದು ಚಿಂತನೆ ಸುಲಭವಾಗಿ ಏನು ಮಾಡಬಹುದು ಅನ್ನುವುದನ್ನು ಮುಂದಿನ ಪದ್ಯದಲ್ಲಿ ತೋರಿಸ್ಕೊಡ್ತಾರೆ ದಾಸರು. ಮೌಳಿಯಲ್ಲಿ ವಾಸುದೇವನು ಏಳಧಿಕ ನವಜಾದಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯವಯವಗಳಲ್ಲಿ ಆಳರಸುತಾನಾಗಿ ಸತತ ಸುಲೇಲೆಗೈಯುತ್ತಲಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಮೌಳಿಯಲ್ಲಿಹ ವಾಸುದೇವನು ಅಂತ. ನಮ್ಮ ಮೌಳಿ ಅಂದರೆ ಶಿರಸ್ಸು, ಅದರ ಮೇಲೊಂದು ಮಧ್ಯ ಜಾಗ, ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಮೋಕ್ಷ ಹೊಂದುವ ಸಾಧಕ ಯಾರಿರ್ತಾನೋ ಅಂದರೆ ಅವನಿಗೆ ಮೋಕ್ಷ ಆಗುವಾಗ ಪ್ರಾಣ ಅನಾಯಾಸವಾಗಿ ಆ ತಲೆಯ ಮಧ್ಯ ತೂತನ್ನು ಒಡೆದು ಹೋಗುತ್ತೆ. ಅದನ್ನು ಬ್ರಹ್ಮರಂಧ್ರದಿಂದ ಪ್ರಾಣ ಹೋಯಿತು ಟಪ್ ಅಂತ ಹೇಳಿ ಸೌಂಡ್ ಬರುತ್ತಂತ. ಹಾಗೆ ಪ್ರಾಣ ಹೋದರೆ ಅಂತಹ ಸಾಧಕರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ತೀರ್ಮಾನ. ಆ ಒಂದು ಶಿರಸ್ಸಿನ ಬ್ರಹ್ಮರಂಧ್ರ ಅಂತೇನು ಹೇಳ್ತೀವಿ, ಅಲ್ಲಿ ವಾಸುದೇವ ಇದ್ದಾನೆ. ಏನು ಮಾಡ್ತಾನೆ ಅಂದರೆ ಏಳಧಿಕ ಅಜಾದಿ ರೂಪವ ತಾಳಿ. ಅಜ, ಆನಂದ ಮುಂತಾದ 16 ರೂಪವನ್ನು ತಾನು ಧರಿಸ್ತಾನಂತೆ. ಅಕಾರದಿಂದ ಶುರು ಮಾಡಿ 16 ರೂಪ, ಒಟ್ಟು 7, 9 ಹೀಗೆ 16 ರೂಪವನ್ನು ತಾನು ಧರಿಸಿ ಮುಖದೊಳು ಶ್ರವಣ ನಯನ ಯವಯವಗಳೊಳಗೆ ಮುಖದಲ್ಲಿ ಕಿವಿ, ಕಣ್ಣು, ಮೂಗು, ಕೆನ್ನೆ, ಹಲ್ಲು, ತಲೆಯ ಮೇಲ್ಭಾಗ, ಇಡೀ ದೇಹದ ಸಮಸ್ತ ಅಂಗಾಂಗಗಳಲ್ಲಿ ಪರಮಾತ್ಮ ವಾಸುದೇವ 16 ರೂಪವನ್ನು ಧರಿಸಿ ತಾನಿರ್ತಾನೆ. ದಾಸರು ಎಂತಹ ಕರುಣಾಶಾಲಿಗಳು! ದೇವರ ಚಿಂತನೆ ಮಾಡಬೇಕು, ಇದು ಪ್ರತಿಯೊಬ್ಬರಿಗೂ ಕಡ್ಡಾಯ. ಅದರಲ್ಲೂ ದೇವರ ಚಿಂತನೆ ಯಾವ ಥರ ಮಾಡಬೇಕು, ಎಷ್ಟು ಮಾಡಬೇಕು ಅಂತೆಲ್ಲ ನಮಗೆ ಗೊಂದಲ ಮೂಡುವ ಸಾಧ್ಯತೆ ಇರುತ್ತೆ. ಆವಾಗ ದಾಸರಂತಾರೆ ಪ್ರತಿಯೊಂದು ಕಡೆಯಲ್ಲಿರುವ ರೂಪಗಳು ಬೇರೆ ಬೇರೆ, ಅದನ್ನು ಪ್ರತ್ಯೇಕವಾಗಿ ಪಟ್ಟಿ ಕೊಡ್ತಾ ಹೋಗ್ತಾರೆ. ಅಷ್ಟು ಮಾಡಲಿಕ್ಕೆ ಆಗಲಿಲ್ವಾ, ಯಾವುದು ಸಂಕ್ಷಿಪ್ತ ಆ ವಿಷಯವನ್ನೇ ಹೇಳ್ತಾರೆ. ಎಷ್ಟು ಮಾಡಬಹುದು? ವಾಸುದೇವ ನಮ್ಮ ಕೈ ಕಾಲು ಮುಂತಾದವುಗಳಲ್ಲಿ ಎಲ್ಲ ಕಡೆ ಇದ್ದಾನೆ ಅಂತ ಇಷ್ಟಾದರೂ ಚಿಂತನೆ ಬಂತು ಅಂದರೆ ನಾವು ಗೆದ್ದಿದ್ದೇವೆ ಅಂತ ಲೆಕ್ಕ. ಆದ್ದರಿಂದ ಕನಿಷ್ಠ ಪಕ್ಷ ಇಷ್ಟಾದರೂ ಚಿಂತನೆ ಮಾಡಿ ಅಂಥೇಳಿ, ಒಟ್ಟು ದೇವರ ಚಿಂತನೆ ಬಿಡಬೇಡಿ ಅಂಥೇಳಿ ದಾಸರ ಒಟ್ಟಾರೆ ಆಂತರ್ಯ.
16 ರೂಪಗಳು ಯಾವುದು ಅಂತಂದರೆ ಇಲ್ಲಿ ಫೋಟೋ ಕಳಿಸಿದ ಗಮನಿಸ್ಬೋದು. ಅಜ, ಆನಂದ, ಇಂದ್ರ ಮುಂತಾದ 16 ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಇಟ್ಕೊಳ್ಬೇಕು. ಮುಂದೆ ಹೋಗೋಣ ಈಗ. ಅಷ್ಟೇ ಅಲ್ಲದೆ ಅರಸು ತಾನಾಗಿ ಆಳು ಅರಸು ತಾನಾಗಿ ಸತತ ಸುಲೀಲೆ ಗೈಯುತ್ತಲಿಪ್ಪ ಅಂತ ಕೆಲಸ ಹೇಳುವವರಲ್ಲೂ ಇದ್ದಾನೆ. ಕೆಲಸ ಹೇಳುವವರು ಯಾರು? ರಾಜ. ರಾಜನ ರೂಪದಲ್ಲೂ ಅವನೇ ಇದ್ದಾನೆ. ಸೇವಕ, ಕೆಲಸ ಮಾಡುವವರಲ್ಲೂ ಅವನೇ ಇದ್ದಾನೆ. ಕೆಲಸ ಹೇಳುವವರಲ್ಲೂ ಇದ್ದಾನೆ, ಕೆಲಸ ಮಾಡುವವರಲ್ಲೂ ಇದ್ದಾನೆ. ಒಂದು ರೂಪದಿಂದ ಕೆಲಸ ಹೇಳ್ತಾನೆ, ಮತ್ತೊಂದು ರೂಪದಿಂದ ಕೆಲಸ ಮಾಡ್ತಾನೆ. ಹೀಗೆ ಆಟ ಆಡ್ತಿರ್ತಾನೆ ದೇವರು. ಇವೆಲ್ಲ ಅವನಿಗೆ ಆಟ ಇದ್ದ ಹಾಗೆ. ಸುಖಮಯ ಕೇಳಿ ಕೇಳಿಸಿ, ನೋಡಿ ನೋಡಿಸಿ, ನುಡಿದು ನುಡಿಸುವನು. ಎರಡು ಒಟ್ಟೊಟ್ಟಿಗೆ ಆಗುವ ಕೆಲಸ. ಅವನು ಆನಂದದಿಂದ ಪೂರ್ಣನಾದವ. ಕಿವಿಯ ಒಳಗಿದ್ದು ಶಬ್ದ ತಾನು ಕೇಳಿ ಜೀವನೂ ಕೇಳುವಂತೆ ಮಾಡ್ತಾನೆ. ಕಣ್ಣಿನ ಒಳಗಿದ್ದು ಕಣ್ಣು ರೂಪವನ್ನು ನೋಡಿ ತಾನು ನೋಡಿ ಜೀವನಿಗೂ ತೋರಿಸ್ತಾನೆ. ಮಾತಿನ ಒಳಗಿದ್ದು ಮಾತಾಡಿ ಜೀವನಿಂದಲೂ ಶಬ್ದ ಬರುವಂತೆ ಮಾಡ್ತಾನೆ. ಇದು ದೇವರ ಅದ್ಭುತವಾದ ಒಂದು ಲೀಲೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದರಿಂದ ಏನು ಸೂಚನೆ ಮಾಡಿದ್ರು ಅಂದರೆ, ದೇವರು ಪ್ರೇರಣೆ ಮಾಡಿದರೆ ಮನುಷ್ಯ ಮಾತಾಡ್ತಾನೆ, ತಾನು ಕೇಳಿಸಿಕೊಳ್ತಾನೆ. ಪ್ರೇರಣೆ ಇಲ್ಲವೋ ಗೋವಿಂದ. ಇದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಅಷ್ಟೇ ಅಲ್ಲ, ಷೋಡಶಿ ಅಂತ ಒಂದು ಗ್ರಂಥ ಇದೆ, ವಿಷ್ಣು ತೀರ್ಥರ ರಚನೆ. ಅವರು ಇನ್ನೊಂದು ವಿಷಯ ಹೇಳ್ತಾರೆ, ತುಂಬ ವಿಸ್ತಾರ. ಒಂದನ್ನು ಇಟ್ಕೊಳ್ಳೋಣ. ನಮ್ಮ ಕಣ್ಣು ದೇವರ ಪ್ರತಿಮೆಯನ್ನು ನೋಡಬೇಕು ಅಂದರೆ ಎಷ್ಟೆಷ್ಟು ಪ್ರೊಸೆಸ್ ಆಗಬೇಕು, ಅಥವಾ ಕಣ್ಣು ನೋಡಬೇಕು ಅಂದರೆ ಎಷ್ಟು ಕೆಲಸ ಆಗಬೇಕು ಹಿಂದೆ ಅಂತಂದರೆ, ವಾಸುದೇವನಾಗಿ ಇಂದ್ರಿಯದ ಒಳಗಿರ್ತಾನೆ, ಕಣ್ಣಿನ ಒಳಗಿರ್ತಾನೆ. ನಾವೀಗ ಪುಸ್ತಕ ನೋಡ್ತೇವೆ ಅಂದರೆ ಪುಸ್ತಕದ ಒಳಗೊಂದು ರೂಪ ಇದೆಯಲ್ವಾ, ಆ ಪುಸ್ತಕದ ಒಳಗಿನ ರೂಪ ಕಣ್ಣಿನ ಒಳಗಿನ ವಾಸುದೇವ ಎರಡೂ ಸೇರಿ ಒಂದಾಗತ್ತೆ. ಅದಾದ ಮೇಲೆ ಕಣ್ಣು ನೋಡುತ್ತೆ, ಜೀವನಿಗೆ ಅದರ ತಾಣ ಬರುತ್ತೆ. ಇಷ್ಟು ಪ್ರಕ್ರಿಯೆಯನ್ನು ಒಂದೇ ಕ್ಷಣದಲ್ಲಿ ಮಾಡಿಸ್ತಾನೆ. ಇದು ದೇವರ ಅಚಿಂತ್ಯದ್ಭುತ ಶಕ್ತಿ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಶ್ನೋತ್ತರ ಗಮನಿಸೋಣ. ಶಿರಸ್ನಲ್ಲಿ ಪರಮಾತ್ಮ ವಾಸುದೇವ ಎಷ್ಟು ರೂಪದಿಂದಿದ್ದಾನೆ ಅಂದರೆ 16 ರೂಪಗಳಿಂದಿದ್ದಾನೆ. ಇಂದ್ರಿಯಗಳ ಒಳಗಿದ್ದು ಏನೇನು ಕೆಲಸ ಮಾಡ್ತಾನೆ ಅಂದರೆ, ತಾನು ಎಲ್ಲ ಪದಾರ್ಥದ ಅನುಭವ ಪಡೆದು ಜೀವರಿಗೂ ಅದರ ಅನುಭವ ಬರುವಂತೆ ಮಾಡ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಒಂದು ಕೆಲಸ. ಮುಂದಿನ ಪದ್ಯದಲ್ಲಿ ದಾಸರು ನಾಡಿಯ ಒಳಗಿರುವ ಕೆಲವು ರೂಪದ ಸಂಖ್ಯೆಯನ್ನು ಹೇಳ್ತಾರೆ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಹವು 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. 2,70,000 ನಾಡಿಗೆ ಅಂತ. ದೇಹದ ಒಳಗೆ ಬಲದಲ್ಲಿ 36,000, ಎಡದಲ್ಲಿ 36,000, ಒಟ್ಟು 72,000 ನಾಡಿಗಳಿದೆ. ಆ 72,000 ನಾಡಿಗಳ ಒಳಗೆ 72,000 ಪರಮಾತ್ಮನ ರೂಪಗಳಿದೆ ಅನ್ನುವುದನ್ನು ನಾವು ನೋಡಿದ್ದೇವೆ. ಅದರಲ್ಲೂ ಮುಖ್ಯ ಏಕೋತ್ತರ ಶತಗಳಲ್ಲಿ ಅಜಾದಿ ಇಹವು 72,000ದಲ್ಲೂ ಪ್ರಧಾನವಾಗಿ 101 ನಾಡಿ ಇದೆಯಂತೆ. ಆ 101 ನಾಡಿಗಳಲ್ಲಿ ದೇವರ ವೈಶಿಷ್ಟ್ಯ ಏನು ಅಂತಂದರೆ, ಒಟ್ಟು 101 ರೂಪಗಳಿದೆಯಂತೆ. ಒಂದೊಂದರಲ್ಲಿ ಒಂದೊಂದು ರೂಪ ಅನ್ನೋ ಲೆಕ್ಕಕ್ಕೆ 101 ರೂಪಗಳಿದೆ. ಈ 101 ಅನ್ನೋ ಸಂಖ್ಯೆ ಹೇಗೆ ಸಿಗ್ತದೆ ಅಂತ ಪ್ರಶ್ನೋತ್ತರದಲ್ಲಿ ಗಮನಿಸೋಣ. ಹೀಗೆ ಅರಿತು ದೇಹದಿ ಕಲಶನಾಮಕ ಹರಿಗೆ ಇವು ಕಳೆಗಳು. ಈ ರೂಪಗಳು 101 ರೂಪ ಏನಿದೆ, ಈ ರೂಪ ಎಲ್ಲಿ ಉಂಟು ಅಂತಂದರೆ, ನಾವೇನು ಕಲಶ ಪೂಜೆ ಮಾಡ್ತೇವೆ, ನಾವು ಗಮನಿಸ್ತೇವೆ. ಕಲಶ ಪೂಜೆ ಮಾಡುವಾಗ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಅಂಥೇಳಿ ಕಲಶದಲ್ಲಿರುವ ದೇವರ ರೂಪ ಬೇರೆ. ಕಲಶದಲ್ಲೇನು ನೀರು ಇರ್ತದೆ, ಆ ನೀರನ್ನು ಅಭಿಮಂತ್ರಣ ಮಾಡಿ ಅದರಿಂದ ಅಭಿಷೇಕ ಮಾಡುವ ಪದ್ಧತಿ. ಆ ನೀರಿನಲ್ಲಿ 101 ರೂಪಗಳು ಉಂಟಂತೆ. ಆ ನೀರಿನಲ್ಲಿರುವ 101 ರೂಪಗಳೇ ಈ ನಮ್ಮ ನಾಡಿಗಳ ಒಳಗೂ ಇರ್ತದೆ 101 ರೂಪದಿಂದ. ಆ ಪರಮಾತ್ಮ ರೂಪಗಳೇ ಇಲ್ಲಿದೆ ಅಂತ
ಹಾಗಾಗಿಯೇ ಕಲಶಕ್ಕೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಅಭಿಷೇಕ ಮಾಡುವಾಗ ಈ 101 ರೂಪ ಸಾಲಿಗ್ರಾಮದಲ್ಲಿರುವ ರೂಪಗಳ ಜೊತೆಗೆ ಸೇರಿ ಒಂದಾಗತ್ತೆ ಅಂತ ಚಿಂತನೆ ಮಾಡಬೇಕು. ನಾವು ಎಷ್ಟೋ ಸಂಸ್ಥಾನಗಳಲ್ಲಿ ಸ್ವಾಮಿಗಳು ಮಾಡೋ ಪೂಜೆ ನೋಡ್ತಿರ್ತೀವಿ, ಕಲಶ ಪೂಜೆ ಅಂತ ಬರುತ್ತೆ. ಸ್ವಾಮಿಗಳು ಒಂದು ಬೆಳ್ಳಿಯ ಕಲಶವನ್ನಿಟ್ಟು ಅದನ್ನು ಅಭಿಮಂತ್ರಣ ಮಾಡಿ ಕೈಯಲ್ಲಿ ತಾವು ಅದನ್ನು ಧರಿಸಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತಾರೆ. ನಾವು ಇವೆಲ್ಲವನ್ನು ಅಲ್ಲಿ ಜ್ಞಾಪಿಸಿಕೊಳ್ಳಬೇಕು. ಕಲಶದ ಒಳಗೆ 101 ರೂಪ ಇದೆ, ನೀರಿನ ಒಳಗೆ ಅದು ಸಾಲಿಗ್ರಾಮದ ರೂಪಗಳ ಜೊತೆಗೆ ಸೇರಿ ಒಂದಾಗತ್ತೆ ಅಂತೆಲ್ಲ ಮಹಿಮೆ ಜ್ಞಾಪಿಸಿಕೊಳ್ಬೇಕು. ಅದರಿಂದ ಅದೇ ಹೇಳ್ತಾರೆ, ಕಲಶ ನಾಮಕ ಹರಿಗೆ. ಏನು ನೀರಿನಲ್ಲಿ ಏನು ಕಲಶ ಅನ್ನೋ ಹೆಸರಿನ ಪರಮಾತ್ಮನ 101 ರೂಪಗಳಿದೆ. ಅದರದೇ ಒಂದು ಕಳೆಗಳು ಒಂದು ಶಬ್ದ ಇದೆ ಅಲ್ಲಿ. ಕಳೆಗಳು ಒಂದು ಅದರದೇ ಒಂದು ಅಂಶ ಇದು ಅಂತ. ಅಂಶ ಅನ್ನೋ ಶಬ್ದಕ್ಕೆ ಅರ್ಥ ಇಷ್ಟೇ, ಆ ರೂಪಗಳೇ ಇಲ್ಲಿದೆ ಅಂತ ಅಭಿಪ್ರಾಯ. ಈಗ ತಂದೆಯ ಗುಣಗಳು ಮಗನಲ್ಲಿ ಬರ್ತಾವೆ, ಯಾಕೆಂದರೆ ತಂದೆಯ ಅಂಶ ಮಗ, ಆದ್ದರಿಂದ ತಂದೆಯ ಒಂದು ಭಾಗನೇ ಮಗ. ಹಾಗೆ ಆ 101 ರೂಪಗಳ ಒಂದು ಅಂಶ ಈ ನಮ್ಮ 101 ನಾಡಿಗಳಲ್ಲೂ ಇದೆ. ಆ ರೂಪಗಳೇ ಇಲ್ಲಿದೆ ಅಂತ ತಾತ್ಪರ್ಯ. ಹೀಗೆ ನೈರಂತರದಿ ಭೂಸುರರು ಪರಮಾದರದಿ ಪೂಜಿಸುತ್ತಿಹರು ಅಂತ ಹೀಗೆ ದೇವರ ರೂಪ ಇದೆ ಅಂತ ಅರ್ಥ ಮಾಡಿಕೊಂಡು ಸ್ಥೂಲ ಶರೀರದಲ್ಲಿ ಈ ಏನು ರೂಪಗಳುಂಟೋ ಅದೇನೇ ಕಲಸದ ನೀರಿನಲ್ಲೂ ಇದೆ ಅಂತ ತುಂಬ ಭಕ್ತಿಯಿಂದ ಬ್ರಾಹ್ಮಣರು ಚಿಂತನೆ ಮಾಡ್ತಾ ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ ಅಂತ. ಈಗ 101 ರೂಪಗಳು ಯಾವುದು ಅಂದರೆ ಲೆಕ್ಕ ಹಾಕಬೇಕು ನಾವು. ಅಜ ಪ್ರತಿಯೊಂದು ಅಕ್ಷರದಿಂದ ಹೇಳಲ್ಪಡುವ 51 ರೂಪ, 51 ಆಯಿತು. ಆಮೇಲೆ ಕೇಶವ ನಾರಾಯಣ 24 ರೂಪ. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ರೂಪ. ಆಮೇಲೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಿಶ್ವ, ತೇಜಸ, ಪ್ರಾಜ್ಞ, ಹೀಗೆ ಮತ್ತೊಂದು 10 ಅವತಾರ. ಮತ್ಸ್ಯ, ಕೂರ್ಮ, ವರಾಹ, ಧನ್ವಂತರಿ ಅಂತ ದಶಾವತಾರ. ವೇದವ್ಯಾಸ, ದತ್ತಾತ್ರೇಯ, ಶಿಂಶುಮಾರ, ನಾರಾಯಣ, ಒಟ್ಟು 101 ರೂಪ ಆಯಿತು. ಈ ರೂಪಗಳಿಂದ ಪರಮಾತ್ಮ ಕಲಶದ ನೀರಿನಲ್ಲೂ ಇರ್ತಾನೆ, ದೇಹದ ನಾಡಿಗಳ ಒಳಗೂ ಇರ್ತಾನೆ ಅಂತಿದ್ದಾರೆ ಒಂದು ಅಭಿಪ್ರಾಯ. ಈಗ ಪ್ರಶ್ನೋತ್ತರ ಗಮನಿಸೋಣ. ದೇಹದಲ್ಲಿ ಒಟ್ಟು ಎಷ್ಟು ನಾಡಿ ಇದೆ ಅಂದರೆ 72,000 ನಾಡಿಗಳಿದೆ. ಅದರಲ್ಲಿ ಪ್ರಧಾನವಾದ ನಾಡಿಗಳ ಸಂಖ್ಯೆ ಎಷ್ಟು ಅಂದರೆ 101. ನಾಡಿಗಳಲ್ಲಿರುವ ಪರಮಾತ್ಮನ ರೂಪಗಳು 101. ಎಲ್ಲಿದ್ದಾನೆ ಕಲಶನಾಮಕ ಪರಮಾತ್ಮ? ಅವನಿಗೆ ಕಲಶ ಅಂತ ಹೆಸರಂತೆ. ಎಲ್ಲಿದ್ದಾನೆ ಅವನು ಅಂತ ಪ್ರಶ್ನೆ. ಕೂತ್ರ ಹೇಳ್ತಾರೆ, ನಮ್ಮ ಸ್ಥೂಲ ದೇಹದಲ್ಲಿದ್ದಾನೆ. ಆ ಕಲಶನಾಮಕ ಪರಮಾತ್ಮನಿಗೆ ಪ್ರತೀಕ ಅಂದರೆ ಅವನಿರಲಿಕ್ಕೆ ಒಂದು ಜಾಗ ಯಾವುದು, ಎಲ್ಲಿರ್ತಾನೆ, ಅವನ ಸನ್ನಿಧಾನ ಎಲ್ಲಿದೆ ಅಂತ ಪ್ರಶ್ನೆ. ಅದನ್ನು ನಾಡಿಗಳು ಅಂತ ಹೇಳ್ತಾರೆ. ಅಂದರೆ ಈ ಶಬ್ದ ಬಹಳ ಮುಖ್ಯ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರತಿಮೆಗೆ ನಮಸ್ಕಾರ ಮಾಡುತ್ತೇವೆ. ವಸ್ತುತಃ ಪ್ರತಿಮೆ ದೇವರ ಅಲ್ಲ, ಅದು ಕಲ್ಲು. ಪ್ರತಿಮೆಯ ಒಳಗೆ ದೇವರಿದ್ದಾನೆ ಅಂತ ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು. ಆದ್ದರಿಂದ ಇದು ಬಹಳ ಮುಖ್ಯ ಆಗುತ್ತೆ. ಪ್ರತೀಕ ಅಂದರೆ ದೇವರ ಸನ್ನಿಧಾನ ಇರುವ ಜಾಗ ಅಂತ ಅರ್ಥ. ಆದ್ದರಿಂದ ನಾಡಿಗಳ ಒಳಗೆ ದೇವರಿರ್ತಾನೆ, ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.